Excel Techno School, Guruvayanikere, Venuru. Admission open now. ಅದನ್ನ ಆಲ್ರೆಡಿ ಹೇಳಿದೀವಿ, ಒಕ್ಕೂಟಕ್ಕೆ ಹೇಳಿದೀವಿ, KMF ಹೇಳಿದೀವಿ, ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ. ಅದು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಮಾತನಾಡಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಕರೆಕ್ಟು ಅದು ಏನಾಗಿದೆ, ಸದ್ಯಕ್ಕೆ ಬಹಳ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಅದೇ ಒಂದಿನ ಪ್ರೆಸ್ ಮಾಡಿ ಯಾವುದಕ್ಕೆ ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನ್ ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾ ಇದೆ, ಪ್ರತಿ ಲೀಟರ್ಗೆ ನಮಗೆ ಕನಿಷ್ಠ ಕೆಲವುದ್ರಲ್ಲಿ ₹1.20 ನಷ್ಟ ಆಗ್ತಾ ಇದೆ. ಕೆಲವು ಇದರಲ್ಲಿ ನಾವು 5 ವೇರಿಯಂಟ್ ಅನ್ನ ಮಾರ್ತೀವಿ, ಅದರಲ್ಲಿ ₹1 ಆಗ್ತದೆ, 50 ಪೈಸಾ ಆಗ್ತದೆ, ಕೆಲವುದ್ರಲ್ಲಿ 20 ಪೈಸಾ ನಷ್ಟ ಆಗುತ್ತೆ. ಸೊ ಹಿಂಗೆ ಒಂದೊಂದರಲ್ಲಿ ಒಂದೊಂದು ರೇಟು ವೇರಿಯೇಷನ್ ಇದೆ. ಏನಾಗಿದೆ, ಈಗ ಅರ್ಧ ಲೀಟರ್ ಮಾರಿದ್ರೆ ನಮ್ದು ಲಾಭ ಬರುತ್ತೆ, 1 ಲೀಟರ್ ಮಾರಿದ್ರೆ ನಷ್ಟ ಆಗುತ್ತೆ. 1 ಲೀಟರ್ ಪ್ಯಾಕೆಟ್ಗೆ ಅವತ್ತು ರೇಟ್ ರಿವೈಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನ ಕೊಡಬೇಕಾಗಿತ್ತು. ಸೊ ಸರಿಯಾದ ಮಾಹಿತಿಯನ್ನ ಕೊಡದೇ ಇರೋದ್ರಿಂದ ಸೊ ನಷ್ಟ ಅನುಭವಿಸ್ತಾ ಇದೀವಿ. 1 ಲೀಟರು ₹26 ಇದೆ, ಅರ್ಧ ಲೀಟರ್ದು 40 ಅರ್ಧ ಲೀಟರ್ 26 ಇದೆ, 1 ಲೀಟರ್ದು ₹48 ಏನೋ ಇದೆ, ₹2 ವೇರಿಯೇಷನ್ ಆಗುತ್ತೆ. ಸೊ ₹2 ವೇರಿಯೇಷನ್ ಇಂದ ನಮಗೆ ನಷ್ಟ ಆಗುತ್ತೆ. ಈ ಹೋಟ್ಲವರು ಇವರು ಎಲ್ಲರೂ 1 ಲೀಟರ್ 5 ಲೀಟರ್ದೇ ಜಾಸ್ತಿ ತಗೋತಾರೆ. ಸೊ ಈಗ ಅವ್ರಿಗೆ ವ್ಯಾಪಾರ ಮಾಡೋರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗಿದೆ, ನಮಗೆ ನಷ್ಟ ಆಗ್ತಾ ಇದೆ. ಸೊ ಕೆಲವು ಕಡೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋ ಕಡೆ ಅದಕ್ಕೆ ನಾವು ಬೆಲೆ ಜಾಸ್ತಿ ಕೊಡ್ತೀವಿ, ಅದು ನಷ್ಟ ಆಗ್ತದೆ. ಸೊ 5-6 ವಿಚಾರಗಳು ಹಾಲಿನ ಮಾರುಕಟ್ಟೆನಲ್ಲಿ ಸಾಕಷ್ಟು ವಿಚಾರಗಳಿದೆ. ಖಾಸಗಿಯವರು ಬೇರೆ ಬೇರೆ A2 ಮಿಲ್ಕ್ ಅಂತ ಹೇಳಿ ಮಾರುಕಟ್ಟೆನಲ್ಲಿ ₹100-120 ಮಾರ್ತಾ ಇದ್ದಾರೆ. ಸೊ ನಾವು ನಮ್ಮ ವಿಚಾರಗಳನ್ನ ಮಂಡಳಿ ಮುಂದೆ ಇಟ್ಟಿದ್ದೀವಿ, ಮಂಡಳಿ ತೀರ್ಮಾನ ಮಾಡ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.